ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನು ಮಾಡಿದರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಇಟ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ದರು. 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಯಾರು ಹೇಳಿದ್ರು ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಯಾವತ್ತೂ ಮುನ್ಸ್ಕೊಂಡಿಲ್ಲ. ನಾನು ಮಾಧ್ಯಮದಲ್ಲೂ ನಾಮಿನೇಷನ್ ಹಾಕುವಾಗ ಸ್ವಲ್ಪ ಸುಮ್ಮನಿರಪ್ಪ. ನಾಮಿನೇಷನ್ ಹಾಕಿದ್ದೀನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲಿ ಬರಬೇಕಾಗಿತ್ತು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ಸ್ ಇತ್ತು. ಅಲ್ಲೇ ಮಾಧ್ಯಮದಲ್ಲಿ ವಿಧಾನಸೌಧದಲ್ಲಿ ಹೇಳಿದೆ ಮಾಧ್ಯಮದವ್ರಿಗೆ. ನಾನು ಆ್ಯಕ್ಚುಲಿ ಕ್ವಶನ್ ಇದ್ದಿದ್ದ ಕಾರಣಕ್ಕೆ ನಾನು ಹೋಗಕ್ಕೆ ಸಾಧ್ಯ ಆಗಿಲ್ಲ. ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದರೆ, ನಾನು ಒಂದ್ಸತಿ ದಾವಣಗೆರೆ ಬಂದ್ವಿ. ಹುಬ್ಳಿಯಿಂದ ಬೈ ರೋಡ್ ದಾವಣಗೆರೆಗೆ ಹೋಗ್ತಾ ಇದ್ದೆ. ನಮ್ಮ ಅಧ್ಯಕ್ಷರು ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರಲ್ಲಿ, ಎಲ್ಲ ಸಮಾಜದವ್ರು ಸೇರಿದ್ರು. ಅವ್ರು ಬಂದು ಕೇಳಿದ್ರು ಟಿಕೆಟ್. ಸರ್ ಈ ಬಾರಿ ದಯಮಾಡಿ ಹಿಂದಾಗಿ ಟಿಕೆಟ್ ಕೊಡಿಸಿ ಅಂತ. ಆಯ್ತಪ್ಪ ನೀವು ಕೊಡಿ, ನಾನು ಹೋಗಿ ಹೈಕಮಾಂಡ್ ಇಡ್ತೀನಿ. ಈಗ ನಾನು ಭಾಳ ಸತಿ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಹೈಕಮಾಂಡ್ ಪಕ್ಷ. ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ. 28 ನಾನು ಕೊಡ್ತಾರಂತಲೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ 224 ಕ್ಷೇತ್ರ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕ್ಷೇತ್ರ, ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ, ಪ್ರಿಯಾಂಕಾ ಗಾಂಧಿ ಅವ್ರ ಕ್ಷೇತ್ರ. ಅವ್ರು ಯಾರು ನಮಗೂ ಟಿಕೆಟ್ ಕೊಡ್ಬೋದು, ಕೊಡಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿದ್ದು. ಇಲ್ಲ, CM ಅವರು ಫೋನ್ ಮಾಡಿ ನೀನು ಬರ್ತೀವಿ. ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರಬೇಕಂತ ಮನೆ ಸಿದ್ದರಾಮಯ್ಯ ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು. ನಾನು ಆ್ಯಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು. ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದೆ. ಇಲ್ಲ ಸರ್ ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಸುಮ್ಗೆ ಏನೇನೋ ಪ್ರಚಾರ ಮಾಡ್ತಾವ್ರೆ, ನಾನು ಹೋಗಿ ಬರ್ತೀನಿ, ಒಂದು ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಿದೆ. 5ನೇ ತಾರೀಕು ಬರಬೇಕಾ, ಮಧ್ಯದಲ್ಲಿ ಗೊಂದಲಗಳು ಶುರು ಮಾಡಿಕೊಂಡೆ. ಅವ್ರು ಕೇಳಿದ್ರೆ ಸುತ್ತ ತಾನೆ. ನಾನು ಇವತ್ತು ಕೇರಳದಿಂದ ಇಲ್ಲೇ ಬಂದಿದ್ದೆ. ನನ್ನ ಜೊತೆ ಇದ್ರಾ? ನನ್ನ ಜೊತೆ ಇದ್ದು ಕರ್ಕೊಂಡು ಹೋಗಿದ್ದು ನೀವು ಕೇಳಿದ್ರೆ ಸರಿ. ಅವರೆಲ್ಲ ನಂಗೆ ಗೊತ್ತಿಲ್ಲ, ಅದು ಕೇಳ್ತೀನಿ ನಾನು. ಕರ್ನಾಟಕದ ಕ್ಯಾಬಿನೆಟ್ ಬಂದಿದೆ ನಿಮ್ಮ ಹತ್ರ. ನಮ್ಮ ದಾವಣಗೆರೆ 3 ಸರಿ MP ಗೆದ್ದರು, ಇಲ್ಲಿ ಬಂದು MLC ಗೆದ್ದರು ಅಂತ ತಮಗೆ ಗೊತ್ತಿಲ್ಲ. ಎಲ್ಲರೂ ಬಂದಿದ್ದಾರೆ. ಆಯ್ತು, ಅದ್ರ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಬೇರೆ ಏನಾದ್ರು ಕೇಳಿದ್ರೆ ಕೇಳಿ ಹೋಗ್ತಾ ಇದ್ದೀವಿ. ಅದಕ್ಕೆ ಪ್ರಚಾರಕ್ಕೆ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ಥರನೇ ಆಗ್ಬಿಡ್ತಿಲ್ಲ. ಬೆಳಗಿಂದ ಯಾರ ಜೊತೆಯಲ್ಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೇ ಒಂದು 30 ಕಿಲೋಮೀಟರ್ ಅಂದರೆ ಜನ ಸಾಗರ ಆಯಿತು. ಇವ್ರು ವೇಣುಗೋಪಾಲ್ ಇದ್ರೆ ಕೇಳಿಬೇಕಾದ್ರೆ ಜನ ಸಾಗರ ಆಯಿತು. ಸರ್ ಇದು 100 ಅವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100 ಗೆಲ್ತಾರೆ. ಸುಮ್ಗಿರಪ್ಪ, ಅದೇ ಬೇಡ ಸುಮ್ಗಿರ್ರಿ. ಹಾಂ ಚೆನ್ನಾಗಿ ನೋಡಿರ್ಬೋದು, ರೆಸ್ಪಾನ್ಸ್ ನೋಡಿರ್ಬೋದು. ಆಚೆ ನೋಡಿ ಜನ ಸಾಗರ ಅಲ್ಲಿಂದಾನೆ ಈಗ ನಾನು ಇವತ್ತೊಂದಿನ ಇದೆ. ನಾಳೆ ನಾನು ಬಾಗಲಕೋಟೆಯಲ್ಲಿ 2 ದಿನ ಬಾಗಲಕೋಟೆಗೆ ಕೊಟ್ಟಿದ್ದಾರೆ. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದರೆ ಬರ್ತೀನಿ ನಾನು ವಾಪಸ್. ಈಗ ನಮ್ಮ ಅಧ್ಯಕ್ಷರು ಇನ್ಚಾರ್ಜ್ ಇದ್ದಾರೆ, ಅಭಿಷೇಕ್ ದತ್ತ ಅವರು ಇಲ್ಲೇ ಇನ್ಚಾರ್ಜ್ ಇದ್ದಾರೆ. ನಮ್ಮ ಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಇನ್ಚಾರ್ಜ್ ಇದ್ದಾರೆ. ನನ್ನ ಅಗತ್ಯ ಇದೆ ಬನ್ನಿ ಅಂದರೆ ಬಂದು ಹೋಗ್ತೀನಿ. ಈಗ ಕೇರಳದಾಗೂ ಕೇಳ್ತಾ ಇದಾರೆ, ಇವ್ರನ್ನ ಬಾಗಲಕೋಟೆಗೂ ಕೇಳ್ತಾರ. ಈಗ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡ್ರಿ, ಹೋದ ಸತಿನೂ ತಮ್ಗೆ ಗೊತ್ತೇ ಇದ್ದಂಗೆ 4 ಜನ ಅಭ್ಯರ್ಥಿ ಆಗಿದ್ರು. SDP ಇಂದಲೂ ಕ್ಯಾಂಡಿಡೇಟ್ ಆಗಿದ್ರು. ಜನತಾದೆಲ್ಲ ಅಮಾನುಲ್ಲಾ ಖಾನ್ ಕೊಟ್ಟಿದ್ರು. ಬೇರೆ ಇಂಡಿಪೆಂಡೆಂಟ್ ಇದ್ದರು. ಎಷ್ಟು ಓಟ್ ತೊಗೊಂಡ್ರು? ಎಲ್ಲ ಸೇರಿ 3,000 ಓಟ್ ತೊಗೊಂಡ್ರು. ಅವ್ರಿಗೂ ತಗ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು. ಇನ್ನು ಟೈಮ್ ಇದೆಯಲ್ಲ, ಇನ್ನು 5ನೇ ತಾರೀಕು ಅಂದರೆ ಇನ್ನೂ 4 ಗಂಟೆ 1 ಗಂಟೆ ಏನೇನೋ ಆಗ್ಬಿಡ್ತದೆ.
1 ಗಂಟೆದಲ್ಲಿ ಏನೇನೋ ಆಗ್ಬಿಡ್ತದೆ. ಅಲ್ಲ ಸರ್, ದಾವಣಗೆರೆ ಲೇಟ್ ಆಗಿ ಕಂಪ್ಲೇಂಟ್ಸ್ ಆಗಿದ್ರಲ್ಲ, ಹೇಗೆ ಅಂತ? ಇದು ಕಾಂಗ್ರೆಸ್ ಭದ್ರಕೋಟೆ ಇದು. ದಾವಣಗೆರೆ ಸೌತ್ ಕ್ಷೇತ್ರ ಇದೆಯಲ್ಲ, ಕಾಂಗ್ರೆಸ್ ಭದ್ರಕೋಟೆ ಇದು. ಯಾರು ಬರಲಿ ಯಾರು ಬೀಳಲಿ ಕಾಂಗ್ರೆಸ್ ಒಟ್ಟಿದೆ. ಯಾರು ಬರಲಿ ಯಾರು ಬೀಳಲಿ ಕಾಂಗ್ರೆಸ್ದೇ ಓಟಿದೆ. ಸರ್, ದಾವಣಗೆರೆ ಉಪಚುನಾವಣೆ ಮುಸಲ್ಮಾನರ ಸ್ವಾಭಿಮಾನದ ಒಂದು ಹೋರಾಟ ಅಂತ ಹೋರಾಟ ಮಾಡ್ತಾ ಇದ್ರು. ಇಲ್ಲ, ಅವ್ರು ಕೇಳಿದ್ರು. ಈಗ ನೋಡ್ರಿ, ಈಗ ಟಿಕೆಟ್ ಕೇಳಿದ್ರು ಕೊಟ್ಟಿರೋಂಥ ಅಸಮಾಧಾನ ಇದೆ. ಸರಿಪಡ್ತೀವಿ, ಇನ್ನೂ 4 ದಿನ ಇದೆ, ಸರಿಪಡ್ತೀವಿ, ನಾವು ಸರಿಪಡ್ತೀವಿ. ಈಗ ಅವತ್ತಿಂದ ಪದ್ಧತಿ ನಾನಾಗಿ ಹೇಳಿದ್ದೀನಿ. ನಾನಾಗಿ ಮನೆ ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಮುಖಂಡರುಗಳಿಗೆ ಹೇಳಿದ್ದೀನಿ. ನಾನು ಹೌದ್ರಿ ನಮ್ಮವ್ರು ಕೇಳ್ತಾ ಇರೋದು ನಿಜ. ಈಗ ಅವತ್ತಿಂದ ಪದ್ಧತಿ ಬಂದಿದೆ, ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಪದ್ಧತಿ ಬಂದಿದೆ. ಈಗ ಬಾಗಲಕೋಟೆಯಲ್ಲಿ ಅವ್ರ ಕುಟುಂಬ ಮೇಟಿ ಅವ್ರ ಮಗನ ಕೊಡ್ತಾ ಇದ್ದೀವಿ, ಇಲ್ಲ ಕುಟುಂಬಕ್ಕೆ ಕೊಡಬೇಕಂತ ಪದ್ಧತಿ ಇದೆ. ಜನರಲ್ ನಾವು ಮಲ್ಲಿಕಾರ್ಜುನ, ಸುರ್ಜೇವಾಲಾ, CM, DCM ಎಲ್ಲ ಕೂತ್ ಮಾತಾಡಿದ್ದೀವಿ. ಕನ್ಸಿಡರ್ ಮಾಡಿ ಈಗ ನಾನು ಏನಂತೆ ನೋಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನೋಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೇಳಿದ್ವಿ, ಅಟ್ಲೀಸ್ಟ್ 25 ಕೊಡಿ, 28 ನಮ್ಗೆ ಕೊಡಿ ಅಂತ. ಆಯಿತು ಅಂತ ಹೈಕಮಾಂಡ್ ನೋಡುವ ಅಂತ ಹೇಳಿದ್ದಾರೆ. ನಾನು ಹೇಳ್ದೆ ಅಲ್ವಾ, ಇನ್ಕ್ಲೂಡಿಂಗ್ ನನ್ನ ಚಾಮರಾಜಪೇಟೆ, ನಾನು 5 ಬಾರಿ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಕಾಂಗ್ರೆಸ್ ಕೊಡ್ತಾರಂತ ಇಲ್ಲ, ಯಾರು ಬೇಕಾದ್ರೂ ಕೊಡ್ಬೋದು. ದೇ ಕ್ಯಾನ್ ಗಿವ್ ಫಾರ್ ಎನಿಬಡಿ, ಇನ್ಕ್ಲೂಡಿಂಗ್ ಚಾಮರಾಜಪೇಟೆ. ಐ ಆಮ್ ಟೆಲಿಂಗ್ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ದ ಕಾಲ್. ನೋಬಡಿ ಕ್ಯಾನ್. SS ಮಲ್ಲಿಕಾರ್ಜುನ ಅವರು ಜಮೀರ್ ಅಹಮದ್ ಅವರು ಪ್ರಚಾರ ಬರಲಿಲ್ಲ ಅಂದ್ರೆ ಒಳ್ಳೇದು ಅನ್ನೋ ಒಂದು ಹೇಳಿಕೆ. ನಾನು ಕೇಳಿದೆ, ನಾನು ಹೇಳ್ಕೊಳ್ತೀನಿ ನೋಡಪ್ಪ. ನಾನು ಅವ್ರ ಆತ್ಮೀಯ ಸ್ನೇಹಿತರು. ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ರು ದಾವಣಗೆರೆ ಅವ್ರು ಯಾರು, ಅವನೇನಿಗೆ ಬಂದ ಅಂತ. ಏನಂದೆ ನಾನು ಅವತ್ತು, ಏನಿಗೆ ಅಂದೆ, ನನ್ನ ಆತ್ಮೀಯ ಸ್ನೇಹಿತರೆ ಏನೋ ಸಿಟ್ಟಲ್ಲಿ ಹೇಳಿದ್ದಾರೆ. ಅವತ್ತು ದಾವಣಗೆರೆ ನಾನು ಬಂದಿದ್ದೆ. ನಾನು ಯಾರಿಗೂ ಅಷ್ಟೇ ಸಹಜ, ನಾನು ಚಾಮರಾಜಪೇಟೆ ಬಂದು ಹೇಳಿದ್ರು ನಾನು ಹೇಳ್ತೀನಿ. ನಾನು ಮಲ್ಲಿಜಲ್ಲಿ ಬಿಡ್ತೀನ. ಈಗ ನನ್ನ ಕ್ಷೇತ್ರದಲ್ಲಿ ಬಂದು ಸರಿ ಬಸ್ ಏನೋ ಗೊಂದಲ ಇಲ್ಲ. ನಾನು ಜಮೀರು ಭಾಳ ದಿವಸಗಳ ಸ್ನೇಹಿತು, ಚಡ್ಡಿ ದೋಸ್ಗಳು. ಏನೋ ನಾನು ಇವರಿಗೆ ಜಮೀರು ಅಂತಲೇ ಮಾತಾಡೋದು, ಅವನು ಮಲ್ಲು ಅಂತಲೇ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಲೇ ಕರಿತೇವೆ. ಅದ್ರಾಗ ಏನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳು ಆಗಿರ್ಬೋದು, ಆದರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರಾಗೇ ಇರ್ತೀವಿ. ನಾನು ಎಲ್ಲರಿಗೂ ಯಾರ್ಯಾರು ಪಕ್ಷದಲ್ಲಿ ಅಸಮಾಧಾನ ಇದ್ದಾರೆ, ನಾನೀಗ ಟಾಕ್ಸ್ ಕೊಟ್ಟಿದ್ದೆ ಕೇಳ್ರಿ. ಈಗ ಪಕ್ಷದಲ್ಲಿ ಭಾಳ ಜನ ಅಸಮಾಧಾನ ಇದ್ದಾರೆ. ಈಗ ಅಭಿಷೇಕ್ ದತ್ತ ಅವರು ನಮ್ಮ ಹೈಕಮಾಂಡ್ ಇದ್ದಂಗೆ, ನಮ್ಮ ಅಭಿಷೇಕ್ ದತ್ತ ಅವರು ಹೈಕಮಾಂಡ್ ಇದ್ದಂಗೆ. ಈಗ ನನಗೆ ಟಾಸ್ಕ್ ಕೊಟ್ಟಿದ್ದಾರೆ. ಯಾರ್ಯಾರು ಅಸಮಾಧಾನ ಇದ್ದಾರೆ ಅವ್ರಿಗೆಲ್ಲ ವಾಪಸ್ ಸಮಾಧಾನ ಮಾಡಿ ಕರ್ಕೊಂಡು ಬರ್ಬೇಕಂತ ನಾನು ಲಿಸ್ಟ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಇವತ್ತು ತಾವು ಹೇಳಿದ್ರಿ ಜಬ್ಬಾರ್ ಸಾಹೇಬ್ರಿಗೆ ಮಾತಾಡ್ತೀನಿ ನಾನು. ಎಲ್ಲ ನಮ್ಮ ಪಾರ್ಟಿ ಕಾಂಗ್ರೆಸ್ ಅವ್ರಿ, ನಾವು ಒಂಥರ ಕುಟುಂಬ ಇದ್ದಂಗೆ. ಕಾಂಗ್ರೆಸ್ ಫ್ಯಾಮಿಲಿ. ನಿನ್ನೆ ಮೀಟಿಂಗ್ ಮಾಡಿ ಕಾಂಗ್ರೆಸ್ ಆಯ್ತು ರೀ, ಇನ್ನೂ 4 ದಿನ ಟೈಮ್ ಇದೆ. ಎಲ್ಲರೂ ಯಾರು ಅಸಮಾಧಾನ ಆಗಿದ್ದಾರೆ ಅವ್ರು ನಮ್ಮ ಫ್ಯಾಮ್ಲಿ ರೀ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಫ್ಯಾಮ್ಲಿ. ನಮ್ಮ ಫ್ಯಾಮ್ಲಿ ಇಂಟರ್ನಲ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊತೀವಿ. ಓಕೆ, ಬಾಬಾ ಆಯ್ತು. ಯಾವುದಮ್ಮ ಹೇಳಮ್ಮ. ನಾನು ಕೇರಳ ಚುನಾವಣೆಯಲ್ಲಿ ಸ್ಟಾರ್ ಕ್ಯಾಂಪೇನ್ನಲ್ಲಿ ನನ್ನ ಜವಾಬ್ದಾರಿ, ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದು, ನಾನು ಪ್ರಚಾರ ಮಾಡ್ತಾ ಇದ್ದೆ.
ಸೈಡ್ ಬಾಗು ನಿಂತ್ಕೋ, ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ನಿಂತ್ಕೋ. ಸುಮ್ಮನೆ ಯಾಕಂದ್ರೆ ದಬ್ಬಾಟ ಆಗದೆ ನಿಮಗೆ ಇದು ಆಗಲ್ಲ. ತೊಂದರೆ ಆಗತ್ತಂತ ನಿಮಗೆ ತೊಂದರೆ ಮಾಡೋದು काम कहना नहीं गाँव बाइक अरे फिर कहीं के नहीं बोल के हमें मुझके ना तुम्हें क्यों जगह के तो वेस्ट सीधा आदमी आराम हाँ हाँ ಈ ಕಡೆ ಕಾರಣ ಅಲ್ಲ ನಿಂತ್ಕೊಳ್ಳುವಂತೆ ಅಲ್ಲ ಅಡ್ಡ ಇದೆ ಬಸ್ಸಲ್ಲಿ. ದಾವಣಗೆರೆಗೆ ನಮ್ಮ BZ ಜಮೀರ್ ಅಹಮದ್ ಬಂದಿರೋದಕ್ಕೆ ಒಳ್ಳೆ ಖುಷಿ ಆಯಿತು. ಈಗ ಐತಲ್ಲ ದಾವಣಗೆರೆ ಬದಲಾವಣೆ ಆಗ್ತೈತಿ. ಇವತ್ತು ಸಮರ್ಥ ಶಾಮ್ನೂರ್ ನಮ್ಮದು ಫ್ರೆಂಡ್ ಇದೆಯಲ್ಲ 15ರಿಂದ 20 ಸಾವಿರ ಲೀಡ್ನಾಗೆ ಗೆಲ್ತಾರಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮಲ್ಲೇ ಕೆಲವರು ಇಬ್ಬರಿಗೂ ಮನಸ್ತಾಪ ಇದೆ. ಜಮೀರ್ ಅಹಮದ್ ಬರಲಿಲ್ಲ ಅಂದರೆ ಕಾಂಗ್ರೆಸ್ ಸೋಲುತ್ತೆ ಅನ್ನೋದು ಕೂಡ ಸಮರ್ಥರಿಗೆಲ್ಲ ಇದಾಗುತ್ತೆ ಅನ್ನೋದು. ಇಲ್ಲ ನಾನು ಒಂದು 8 ದಿನ ಹಿಂದ್ಗಡೆ ಪ್ರೆಸ್ ಮೀಟ್ನಾಗ ನಾನು ಹೇಳಿದ್ದೆ, ಅವ್ರು ಬಂದೇ ಬರ್ತಾರೆ, ಅವರು ಸ್ನೇಹಿತರು, ಅವ್ರು ಒಂದು ಮಾತು ಹೇಳ್ಕಂತಾರೆ, ಅವ್ರ ಮನಸ್ಸಿನಾಗ ಎಂಥ ಏನಿಲ್ಲ, ಏನಪ್ಪ ಅಂದರೆ ಬಂದು ಈಗ ಮಾತಾಡ್ತಾರಂತ ಅವಾಗ ಹೇಳಿದ್ದೆ ನಾನು. ಈಗ ಬಂದರೆ ಇಬ್ಬರು ಮನಸ್ಸಿನಾಗ ಏನಿಲ್ಲ, ಪ್ರೀತಿ ಇದೆ, ಅವ್ರಿಗೆ ಕೆಲಸ ಮಾಡ್ತಾರೆ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸುಳ್ಳು ಸುದ್ದಿ ಸರ್ ಏನು ಹೇಳ್ತಾರೆ? ಏನಿಲ್ಲ, ಇದು ಮಲ್ಲಣ್ಣವ್ರಿಗೂ ಮನಸ್ತಾಪ ಇದೆ, ಅವ್ರಿಗೆ ಮಾತಾಡಲ್ಲ ಅನ್ನೋದು. ಅದು ಇಲ್ಲಿ ಕಾಂಗ್ರೆಸ್ ಸೋಲ್ಸಕ್ಕೆ ಆ ಥರ ಮಾತಾಡ್ತಿರೋದು. ಎಂದೂ ಕಾರಣಕ್ಕೂ ಕಾಂಗ್ರೆಸ್ಸಲ್ಲಿ ಸೋಲಲ್ಲ. ಭದ್ರಕೋಟೆ ಇದು SS ಶಾಮನೂರ್ ಶಿವಶಂಕರಪ್ಪ, ಅದು ಭದ್ರಕೋಟೆ, ಯಾರ್ದು ಕೈಯಿಂದ ಅಲ್ಗಾಡ್ಸೋಕ್ಕಾಗಲ್ಲ ಇಲ್ಲಿ. ನಾಳೆ ಕೂಡ ಒಂದು ಹೇಳಿಕೆ ಕೊಡ್ತಾರೆ, ಮುಸ್ಲಿಮರು ಓಟೇ ಬೇಡ BJPಗೆ. ಬೇಡ, ನಾವು ಕೊಡೋಂಗಿಲ್ಲ ಅವ್ರ ಓಟು. ಅವ್ರು ಎಷ್ಟು ಹೇಳಿದ್ರು ನಾವು ಕೊಡೋಂಗಿಲ್ಲ. ಅವ್ರು ಗೆದ್ದಲ್ಲೂ ಇಲ್ಲ, ಇಲ್ಲಿ ಗೆಲ್ಲಲ್ಲ ಅವರು 100%. ಇನ್ನೂ 100 ವರ್ಷ ಹೋದರೂ ಇಲ್ಲಿ ಗೆಲ್ಲಲ್ಲ. ಯಾಕೆ ಮುಸ್ಲಿಮ್ಸ್ BJP ಆಗಿರ್ಬೋದು, ಯಾಕೆ ಸ್ವಲ್ಪ ದ್ವೇಷ ಅವರಿಗೆ? ಇನ್ನು ನೀವು ನಿಮ್ಮ ಮಾಧ್ಯಮದಾಗ ಎಷ್ಟು ಮಾತಾಡ್ತಾನೆ ನೋಡಿರಲ್ಲ ನೀವು. ಬಂದಂಗೆ ಮಾತಾಡ್ತಾ ಇದ್ದಾರೆ ಹಿಜಾಬ್ ಬಗ್ಗೆ. ಆಮೇಲೆ ಹೆಂಗಸರಿಗೆ 3,000, ಗಂಡಸರಿಗೆ 2,000 ಅನ್ನೋದು ಕೂಡ ಅಂತ ಏನಿಲ್ಲ ಸರ್. ಸಿದ್ದರಾಮಯ್ಯ ಗೌರ್ಮೆಂಟು 5 ಯೋಜನೆ ಕೊಟ್ಟಿದೆ. ಅದು ಎಲ್ಲ ಇಡೀ ಕರ್ನಾಟಕ ಜನಸಂಖ್ಯೆಗೆ ಅದರ ಲಾಭ ಆಗ್ತಿದೆ. ನಾವು ಪ್ರೀತಿ ಇರೋದು ನಮ್ಮ ಕಾಂಗ್ರೆಸ್ ಮೇಲೆ. ನಮಗೆ ಅವ್ರು ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರ ಜೊತೆಗಿದೆ ನಾವು. ನೀವು ಕಂಡಂಥ ಸಮರ್ಥರು ಹೇಗೆ ಈ ಭಾಗದಲ್ಲಿ? ಕುಟುಂಬ ಹೇಗೆ, ಸಮರ್ಥರು ಹೇಗೆ? ಏನೋ ದಾವಣಗೆರೆಯಲ್ಲಿ ಸಮರ್ಥರು ಹೇಗೆ ಅಂತ? ಸಮತ್ತು ಒಳ್ಳೆ ಹುಡುಗ, ನಮ್ಮ ಫ್ರೆಂಡು, ನಿಮಗೆ ಭರೋಸೆ ಇದೆ ಕೆಲಸ ಮಾಡ್ತಾರಂತೆ. ಯುವ ಕ್ಯಾಂಡಿಡೇಟ್ ಕೆಲಸ ಮಾಡ್ತಾರಂತ ಭರೋಸೆ ಇದೆ ಅವ್ರ ಮೇಲೆ. ಇವು ಮಾತಾಡ
ಮಾಧ್ಯಮ ಸ್ನೇಹಿತರಿಗೆ ಇನ್ನೊಂದು ಚೇರ್ ತರ್ಸಪ್ಪ, ಇನ್ನೊಂದು ಚೇರ್, ಚೇರ್ ಕೊಡಪ್ಪ ಅಲ್ಲಿ. ಇನ್ನೊಂದು ಚೇರ್ ತರ್ಸಪ್ಪ. ಚೇರ್ ಹಾಕಿ ಸರ್. ಪಾಪ ಅಲ್ಲಿ ಅವ್ರಿಗೆ ಚೇರ್ ಮಗೋ ಬಾಯ್, ಇಲ್ಲೊಂದು ಚೇರ್ ಕೊಡಪ್ಪ ಅಲ್ಲಿ. ನೀನು ಹಂಗ ಅಣ್ಣಾಜಿ ಇಲ್ಲೈತಪ್ಪ, ಅಲ್ಲೈತೆ ಅಲ್ಲೇ ಇಲ್ಲ ಅಣ್ಣ ಅವ್ನು ಅಣ್ಣ ಅಲ್ಲಿ ಕೊಡ್ಸಿ. ಇನ್ನೊಂದು ಚೇರ್ ಕೊಡು. ಇಲ್ಲೈತಿ ಪಾಪ ನೀನು ಒಳಗಡೆ ಬಾ, ನೀನು ಇಲ್ಪ ಕಡೆ ಬಾರಪ್ಪ. ಇನ್ನೊಂದು ಹಿಂದೆ ಹಾಕೋಣ ಇಲ್ಲಿ ಅಡ್ಜಸ್ಟ್ ಮಾಡು, ಅಡ್ಜಸ್ಟ್ ಮಾಡಿ. ಸ್ವಲ್ಪ ಜಗ್ಗ. ಇಲ್ಲ ಅವರು ಈ ಕಡೆ ಬರ್ರಿ ಏನಾಕೈತಾರ. ಆಯ್ತು ನೀವು ಕೂತ್ಕೊಳ್ಳಪ್ಪ ಹಂಗ. ಅಲ್ಲೇ ಕೂತ್ಕೊಂಡು. ಚಂದ್ರಪ್ಪನ ತೊಡಿ ಮ್ಯಾಗ ಕೂತ್ಕ ಅಲ್ಲೇ. ಚಂದ್ರಪ್ಪ ತೊಡಿ ಮ್ಯಾಗ ಕುಂದಿರ್ಸ್ಗೆ, ತೊಡಿ ಮ್ಯಾಗ ಕುಂದಿರ್ಸ್ಕೊಳಪ್ಪ. ದಾವಣಗೆರೆ ಚೆನ್ನಾಗಿದೆ ಸರ್. ಜಮೀರ್ವರೆಗೂ ಕೂಡ ಮಲ್ಲಣ್ಣವ್ರಿಗೆ ಮನಸ್ತಾಪ ಇದೆ. ಏನಿಲ್ಲ ಸರ್ ಅವ್ರ ಇಬ್ಬರು ಫ್ರೆಂಡ್ ಸರ್. ಏನಿಲ್ಲ ಆ ಥರ ಏನಿಲ್ಲ ಸರ್. ಅವ್ರದ್ದು ಇಬ್ಬರು ಫ್ರೆಂಡ್, ಅವ್ರು ಎಲ್ಲ ಚೆನ್ನಾಗಿದ್ದಾರೆ ಸರ್. ಸುಳ್ಳು ಸುದ್ದಿ ಅಪಾದನೆ ಎಲ್ಲ ಜನ ಹೇಳ್ತಾರೆ ಸರ್, ಜನ ಏನೈತಿ ಸರ್, ಜನ ಸುಮ್ಮನೆ ಹೇಳ್ತಾರೆ. ಅವ್ರವ್ರು ಚೆನ್ನಾಗಿದ್ದಾರೆ ಸರ್. ಒಟ್ಟಿಗೆ ಜನ ಇಡ್ತಾರಲ್ಲ ಸರ್, ಅವ್ರವ್ರು ಚೆನ್ನಾಗದ. ಅವ್ರವ್ರ ಮಧ್ಯದಾಗ ಕೆಡವೆ ರಗ್ನ ಮಾತಾಡ್ತಾರೆ ಅವರು. ಭಾಳ ಜನ ಹೇಳಿದ್ದಾರೆ ಸರ್ ಬರಲ್ಲ ಅಂತ. ಈಗ ಬಂದಿದ್ದಾರೆ ಸರ್ 5ನೇ ತಾರೀಕಿಗೆ. ಕೆಲವರು ಈಗ ಬಂಡಾಯವಾಗಿ ಈಗ ಟ್ರೀಟ್ಮೆಂಟ್ ಆಗಿರ್ಬೋದು. ಏನು ಇದ್ರೇನೋ ಕಾಂಗ್ರೆಸ್ಸೇ ಬರೋದು ಸರ್ ದಾವಣಗೆರೆ. ಇವರೆಲ್ಲ ನಿಮ್ಮ ಅಲ್ಪಸಂಖ್ಯಾತರ ಮತ ಇಲ್ಲ ಸರ್, ಕಾಂಗ್ರೆಸ್ ಟೋಟಲ್ ಎಷ್ಟು ಇಂಡಿಪೆಂಡೆಂಟ್ ನಿಂತ್ಕೊಂಡಾರಲ್ಲ 5,000 ವೋಟು ತಗೊಳಲ್ಲ ಅವರು. 5,000 ವೋಟು ತಗೊಳಲ್ಲ. ನಮ್ದು ಕಾಂಗ್ರೆಸ್ ಇಲ್ಲಿ ಗೆಲ್ಲೇ ಗೆದ್ದಿದೆ. ಸಮರ್ಥ ಬಗ್ಗೆ ಹೇಳ್ತೀನಿ ಸರ್. ಒಳ್ಳೆ ಹುಡುಗ, ಕೆಲಸ ಮಾಡಿಕೊಡ್ತಾನೆ. ಅವ್ರ ಫ್ಯಾಮಿಲಿನೂ ಒಳ್ಳೇದು ಸರ್. ಏನು ಬೇಕಾದ್ರೆ ನೇರವಾಗಿ ಕೆಲಸ ಮಾಡಿಕೊಡ್ಬೋದು. ಎಷ್ಟು ಓಟ್ ಗೆಲ್ಲಿಸ್ತಾರೆ ಸಮರ್ಥನ? ಸಮರ್ಥ 20-30 ಓಟಿಂದ ಗೆಲ್ಸ ಸರ್. 20,000-30,000 ಓಟಿಂದ ಗೆಲ್ತಾನೆ. ಸಮರ್ಥರಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಹೇಗೆ ಒಳ್ಳೆ ಫ್ಯಾಮಿಲಿ ಸರ್, ಒಳ್ಳೆ ಫ್ಯಾಮಿಲಿ ಸರ್. ಯಾರು ಬಂದ್ರೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಸರ್. ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ. ಮನೆ ಬಾಗ್ಲಿಗೆ ಬಂದಮೇಲೆ ಮರ್ಯಾದೆ ಕೊಡ್ತಾರ. ಅಂಥ ಮನೆ ಅಲ್ಲ ಅದು, ಕಳಸ ಮನೆ ಅಲ್ಲ. ಎಲ್ಲರಿಗೆ ಕರೆದು ಕುಂದಿರಿಸಿ ಮಾತಾಡಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಂತ ನಮಗೆ ಗೊತ್ತೈತೆ. ಹೆಚ್ಚು ಕಡಿಮೆ ನಾನು ಒಂದು 10 ವರ್ಷ ಆಯ್ತು, ನಾನು ಕಾಂಗ್ರೆಸ್ ಕಾರ್ಯಕರ್ತಾನೆ. ಯಾವಾಗ ಬಂದ್ರೂ ರೆಸ್ಪಾನ್ಸ್ ಕೊಡ್ತಾರೆ ಸೌಕಾರ. 20,000 ಓಟಿಂದ ಗೆಲ್ತಾನೆ ಸರ್ ಸಮರ್ಥ. ಸರ್ ಯಾಕೆ ಪ್ರತಿಧ್ವನಿ ಅಂತ ಪ್ರತಿಧ್ವನಿ
ಹೇಗಿದೆ ಸರ್ ಇವತ್ತು ನನ್ನ ಮನಸ್ಸಿಗೆ ಏನಿಲ್ಲ ನನ್ನ ಮನಸ್ಸಿಗೆ ಏನಿಲ್ಲ ಅಂತ ಇಬ್ರು ಹೇಳ್ಬಿಟ್ಟಿದ್ದಾರೆ. ಭಯ ನೀವು ಮೀಡಿಯಾದಲ್ಲಿ ಇಟ್ಟಿದ್ದಾರೆ. ಇವತ್ತು ಈ ಥರ ಎರಡು ಒಳ್ಳೆ ಮನಸ್ಸಿಂದ ಅಖಂಡಕ್ಕೆ ಹೋಗ್ಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಅಷ್ಟೇ. ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಬಹಳ ದೊಡ್ಡ ಪಕ್ಷ, ಸರ್ವಜನಗಳ ಶಾಂತಿ ತೋಟ ಇದ್ದಂಗೆ. ನಮ್ಮ ಬೀದರ್ ಜಮೀರ್ ಅಹಮದ್ ಖಾನ್ ಬಂದಾರಲ್ಲ, 100 MLAಗಳು ಬಂದು ಹೋಗಿರ್ಬೇಕಲ್ಲೇ. ಅಂದರೆ ವಜ್ರನೇ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಬಂದರೆ ಅಖಾಡಕ್ಕೆ ದಾನ ಧರ್ಮ ಹಿಂದೂ ಮುಸ್ಲಿಮ್ಸ್ ಎಲ್ಲರಿಗೆ ಸಹಾಯ ಮಾಡ್ತಾರೆ. ಇವತ್ತು ಇಷ್ಟು MLAಗಳು ಬಂದರು, ₹1 ಒಂದು 50,000 ಆಗಲಿ ₹1,00,000 ಆಗಲಿ ಯಾರು ಕೊಟ್ಟಿಲ್ಲ. ನಮ್ಮ ಬೀದರ್ ಜಮೀರ್ ಅಹಮದ್ ಅಖಾಡ ಹೋಗ್ತಾರ ಈಗ ನೋಡ್ರಿ, ಲಕ್ಷಾಂತರ ರೂಪಾಯಿ ದಾನ ಧರ್ಮ ಮಾಡೋಗ್ತಾರೆ. ಅದಕ್ಕೆ ಸಬ್ಕಿ ದಿಲೋಕಿ ಧಡ್ಕರ್ ಬೀದರ್ ಜಮೀರ್ ಅಹಮದ್ ಖಾನ್ ಎಲ್ಲರೂ ಮನಸ್ಸು ಗೆಲ್ಲಂತ ಧೀಮಂತರಾಗ ಜಾತಿ ಇಲ್ಲ ಮನುಷ್ಯ ಏನಿಲ್ಲ. ಈಗ ಇಬ್ರು ನನ್ನ ಮನಸ್ಸಿನ ಏನಿಲ್ಲ ಮಲ್ಲಣ್ಣ ಹೇಳಿದ್ದಾರೆ, ನನ್ನ ಮನಸ್ಸಲ್ಲಿ ಏನಿಲ್ಲ ಅಂದ್ರೆ ಬೀರ್ಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಹೇಳಿದ್ದಾರೆ. ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ ಇಬ್ರಿಗೂ ಮನಸ್ತಾಪ ಇದೆ, ಬರ್ಬೇಕು ಹೌದು ಬಂದಾರ. ಈಗ ಕಾಂಗ್ರೆಸ್ಗೆ ಖಚಿತ ಗೆಲುವು. ಇವ್ರಿಬ್ರು ಮಧ್ಯೆ ಮನಸ್ತಾಪದ ಸುಳ್ಳು ಏನ್ ಮಾಡ್ತೀರಾ ಸರ್? ಏನ್ ಮಾಡಕ್ಕೆ ಸರ್? ಈಗ ಹೇಳಿ ಹೊಡೆ ಬಿಡ್ರ ಬಾಯಿಂದ, ಅದು ಏನೂ ಇಲ್ಲ ನಮಗೆ. ಅಲ್ಲಿಗೆ ನಾವೆಲ್ಲ ಒಂದೇ ಅಂತೀವಿ. ಈಗ ಎಲೆಕ್ಷನ್ ಬಿಡಾಕತ್ತಾರೆ, ವಜ್ರನೇ ಬೀದರ್ ಜಮೀರ್ ಅಹಮದ್ ಸಾಹೇಬ್ ಬಂದ್ರೆ ಈಗ ಎಲೆಕ್ಷನ್ ಚೇಂಜ್ ಆಗ್ಬಿಡ್ತೈತಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಬೀದರ್ ಜಮೀರ್ ಅಹಮದ್ ಖಾನ್. ದಾವಣಗೆರೆ ಚುನಾವಣೆ ಪ್ರಚಾರ ಹೇಗೆಲ್ಲ ನಡೀತಾ ಇದೆ? ದಾವಣಗೆರೆ ಚುನಾವಣೆ ಪ್ರಚಾರ ಇದುವರೆಗೂ ಚೆನ್ನಾಗಿತ್ತು, ಈಗ ಇನ್ನೂ ಭಾಳ ಚೆನ್ನಾಗಾಗಿದೆ. ಈಗ ತಾನೇ ನಮ್ಮ ಜಮೀರ್ ಖಾನ್ ಸಾಹೇಬರು ಬಂದರು ಕೇರಳದಿಂದ. ಇವತ್ತಿಂದ ಅವರು ಸತತವಾಗಿ 2 ದಿನಗಳ ಕಾಲ ಇಲ್ಲೇ ಒಂದು ದಾವಣಗೆರೆಯಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಜಮೀರ್ ಖಾನ್ ಸಾಹೇಬರಿಗೆ ಅಭಿಮಾನಿಗಳು, ಎಲ್ಲ ಹಿಂದುಳಿದವರು, ದಲಿತರು, ಎಲ್ಲ ಸಮುದಾಯವರು ಜಮೀರ್ ಖಾನ್ ಸಾಹೇಬರನ್ನು ಪ್ರೀತಿಸ್ತೀವಿ. ಹಾಗಾಗಿ ಅವರು ಬಂದಿದ್ದಾರೆ. ಖಂಡಿತ 100ಕ್ಕೆ 100ರಷ್ಟು ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರ್ ಅವ್ರದ್ದು ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತು ಹೇಳ್ತೀನಿ. ನಾನು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ MS ಮುತ್ತುರಾಜ್ ಅಂತ ಹೇಳ್ಬಿಟ್ಟು, ನಾನು 3 ದಿನಗಳಿಂದ ಇಲ್ಲಿ ಸತತವಾಗಿ ನಮ್ಮ ಪ್ರತಿ ಸಲೂನ್ಗೆ ಹೋಗ್ಬಿಟ್ಟು ಏನು 5 ಗ್ಯಾರಂಟಿಗಳನ್ನು ಅದರ ಅರಿವು ಮೂಡಿಸೋದ್ರ ಜೊತೆಗೆ ನಮ್ಮ ಒಂದು ಏನು ನಿಗಮದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು, ಸ್ವಯಂ ಉದ್ಯೋಗದಿರ್ಬೋದು, ಸ್ವಾವಲಂಬಿ ಸಾರ್ಥದಿರ್ಬೋದು, ಗಂಗಾ ಕಲ್ಯಾಣದಿರ್ಬೋದು, ಮತ್ತು ಎಜುಕೇಷನ್ಗೆ ಕೊಡ್ತಕ್ಕಂಥ ಲೋನ್ಗಳಿರ್ಬೋದು, ಈ ಎಲ್ಲ ಸವಲತ್ತುಗಳನ್ನು ಅರಿವು ಮೂಡಿಸೋದ್ರ ಮುಖಾಂತರ ಇಷ್ಟೆಲ್ಲ ಇತಿಹಾಸದಲ್ಲಿ ಇದುವರೆಗೂ ಯಾವುದೇ ಸರ್ಕಾರಗಳು ಮಾಡದೇ ಇರತಕ್ಕಂಥ ಏನು 5 ಗ್ಯಾರಂಟಿಗಳು ಮತ್ತು ಈ ಥರದ ಅನುಕೂಲಗಳು ನಮ್ಮ ಮಾನ್ಯ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ ಎಲ್ಲ ಸಮುದಾಯದವರ ಪರವಾಗಿದೆ, ಎಲ್ಲ ಧರ್ಮದವರ ಪರವಾಗಿದೆ. ಹಾಗಾಗಿ ಈ ಸರ್ಕಾರ ಪ್ರಜಾ ಸರ್ಕಾರ, ಇದು ಪ್ರಜೆಗಳೇ ಪ್ರಭುಗಳು ಅನ್ನೋ ರೀತಿಯಲ್ಲಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಖಂಡಿತ ಏನು ದಾವಣಗೆರೆಯಲ್ಲಿ ಮತ್ತು ನಾವು ಏನು ಬಾಗಲಕೋಟೆಯಲ್ಲಿ ಎರಡೂ ಕಡೆ ಖಂಡಿತ ನಮ್ಮ ಒಂದು ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಸರ್. ಯಾಕಂದರೆ ಸರ್ ಚುನಾವಣೆ ಪ್ರಚಾರ ಅನ್ನೋದು ವಾದವಿದ್ಯತೆ ಇರುತ್ತೆ. ಯಾವ ಥರ ಚುನಾವಣೆ ನಡೀಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ? ಯಾಕಂದರೆ ಈ ಕೆಲವೊಂದು ಘಟನೆಗಳು ನೋಡಿದಾಗ BJP ಕಾಂಗ್ರೆಸ್ ಕಾರ್ಯಕರ್ತರು BJP ಬಂದು ಸವಾಲು ಹಾಕೋದು, ತೊಡೆ ತಟ್ಟೋದು, ಕೊರಕೆ ತೋರಿಸೋದು, ಚಪ್ಪಲಿ ತೋರಿಸೋದೆಲ್ಲ ನೋಡಿದ್ರೆ ಚುನಾವಣೆ ಯಾವ ಥರ ನಡೀಬೇಕು ಸರ್ ನೀವು ಕಂಡದ್ದು? ಇಲ್ಲ, ಇದು ಅತಿರೇಕ ಆಯಿತು. ಯಾಕೆಂದರೆ ಇದು ಯುದ್ಧನೂ ಅಲ್ಲ ಅಥವಾ ದ್ವೇಷದ ರಾಜಕಾರಣಗಳು ಅಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಇದು ಆರೋಗ್ಯಕರವಾದಂಥ ಒಂದು ಚುನಾವಣೆ ನಡೀಬೇಕೇ ವಿನಃ ಅಂಥದ್ರಲ್ಲಿ ಗೌರವವಾಗಿ ಮತ್ತೊಬ್ಬರಿಗೆ ಮನುಷ್ಯನ ಗೌರವ ಕೊಡಬೇಕು. ಹಾಗಾಗಿ ಯಾವುದೇ ಪಕ್ಷದ ವ್ಯಕ್ತಿಗಳನ್ನು ಚಪ್ಪಲಿ ತೋರಿಸೋದು ಮತ್ತು ಪರಕೆ ತೋರಿಸೋದು, ಕೆಟ್ಟದ ಮಾತಾಡೋದು ಅವರ ಹೀನ ಸಂಸ್ಕೃತಿಯನ್ನು ತೋರಿಸುತ್ತೆ. ಅದೆಲ್ಲ ಖಂಡಿತ ಮಾಡಬಾರ್ದು, ಆಯಿತಾ? ಹಾಗಾಗಿ ಏನು ಇವತ್ತೊಂದು ದಿವಸ ಒಳ್ಳೆ ಸರ್ಕಾರ ಬಂದಿದೆ. ಮತ್ತು ಏನು ಸಂವಿಧಾನದಲ್ಲಿ ಹೇಳ್ತಕ್ಕಂಥ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯ, ಎಲ್ಲ ಧರ್ಮದವರಿಗೆ ಸಮಾನವಾಗಿ ನೋಡ್ತಕ್ಕಂಥ ಒಳ್ಳೆಯ ಒಂದು ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನಬದ್ಧವಾದಂಥ ಒಂದು ಸರ್ಕಾರ ನಡ್ಕೊಂಡಿರಬೇಕಾದ್ರೆ ಈ ರೀತಿ ಮಾಡೋದು ಅದು ತಪ್ಪು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳ ಆಶೀರ್ವಾದ ಭಾಳ ಇದೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ವಿಶೇಷವಂಥ ಸವಲತ್ತುಗಳು ಜೊತೆಗೆ ಗೌರವ ಕೊಡ್ತಕ್ಕಂಥ ಪಕ್ಷ ಯಾವುದೋ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಯಾಕೆಂದರೆ ಇದು ಮಾತೃ ಹೃದಯ ಪಕ್ಷ. 16 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಹಿಡಿದು ಇವತ್ತಿನ ತನಕ ಈ ಪಕ್ಷಕ್ಕೆ ಭಾಳ ಒಂದು ಗೌರವಿತವಾದಂಥ ಹೆಣ್ಣು ಮಕ್ಕಳನ್ನ ಗೌರವಿಸ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.